ತನಿಖೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಇನ್ನೊಂದು ಸರ್, ಮದ್ರಾಸಗಳಲ್ಲಿ ಕನ್ನಡ ಕಲಿಕೆ ನಿಲ್ಲಿಸಿದ್ದಾರೆ ಅನ್ನೋ ಆಕ್ಷೇಪವನ್ನು ಇಲ್ಲ, ನೋಡೋಣ. ಆಧರಿಸಿ ಇವ್ರು ಮಾತೆತ್ತಿದ್ರೆ BJPಯವರು ಒಂದು ಧರ್ಮದ ವಿರುದ್ಧ ಮಾಡೋದು ಅವರಿಗೆ ಚಾಳಿ, ಕೆಟ್ಟ ಚಾಳಿ, ಅವ್ರ ವಿರುದ್ಧನೇ ಬೀಳುತ್ತೆ. ಈಗ ದಾವಣಗೆರೆಯಲ್ಲಿ ಏನು ಮಾಡ್ತಾ ಇದ್ದಾರಂತೆ, ಮದ್ರಾಸನ್ನು ಹೋಗಿ ಅಪ್ಕೋತಾ ಇದ್ದಾರಂತ. ನಾಚಿಕೆ ಆಗಲ್ಲ ಇವರಿಗೆ? BJPಯವ್ರಿಗೆ ನಾಚಿಕೆ ಆಗಲ್ಲ? ನಮ್ಮ ದೇಶದೊಳಗೆ ಎಲ್ಲ ಜಾತಿ ಧರ್ಮದವರು ಕೂಡ ಇರಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು. ಎಲ್ಲ ಭಾಷೆ ಓದ್ತಕ್ಕಂಥವ್ರು ಕೂಡ ಭಾಷೆಯನ್ನು ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅವ್ರು ಇಲ್ಲಿ ಬರ್ತಾರೆ, ನಾವು ಅಲ್ಲಿ ಹೋಗ್ತೀವಿ. ಈಗ IAS ಆಫೀಸರ್ ಇದ್ದಾರಲ್ಲ, ಒರಿಸ್ಸಾ ಅಲ್ಲೆಲ್ಲ ಹೋದಾಗ ಒರಿಸ್ಸಾ ಕಲಿಬೇಕು. ಎಲ್ಲಿ ಕಲಿತಾರೆ? ಇಲ್ಲೇನು ಹೇಳ್ಕೊಟ್ಟಿದ್ದೀನಿ ನಾನು. ಅದಕ್ಕೆ ಒಂದು ಇದಿದೆ ಅವ್ರದ್ದು, ಎಲ್ಲಿ 2 ವರ್ಷ ಟ್ರೈನಿಂಗು, 6 ಮಂತ್ಸು ಟ್ರೈನಿಂಗ್ ಇದೆ. ಅವರೆಲ್ಲ ಕಲಿತಾರೆ. ಎಷ್ಟು IAS ಆಫೀಸರ್ಸ್ ಕನ್ನಡ ಮಾತಾಡ್ದು ಅದ್ಭುತವಾಗಿ. ಅವ್ರು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಅವರು ಕನ್ನಡಿಗರಲ್ಲ ಅಂತ. ಆದರೂ ಕೂಡ ಕನ್ನಡವನ್ನು ನಮ್ಮ ಭಾಷೆನ ಕಲಿತಾರೆ. ನಮ್ಮವ್ರು ಹೋಗಿ ಬೇರೆ ಭಾಷೆ ಕಲಿತಾರೆ. ಅದು ನಮ್ಮ ಕರ್ತವ್ಯ. ಮದ್ರಾಸಗಳಲ್ಲಿ ಯಾಕೆ ಸರ್ ಕನ್ನಡ ಇಲ್ಲ, ನೋಡೋಣ. ಅದನ್ನು ಏನು ಕಲಿತಾ ಇಲ್ಲ, ಕನ್ನಡ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮಾಡೋಣ, ತಗೊಳ್ಳಿ, ಅದಕ್ಕೇನಂತೆ. ಬಟ್ ಒಂದು, ಕರ್ನಾಟಕದಲ್ಲಿ ಎಲ್ಲ ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಅನ್ನೋದು ನಮ್ಮ ಆಸೆ. ಆ ನಿಟ್ಟಿನ ಮೇಲೆ ಹಂತವಾಗಿ ನಾವು ಕೆಲಸನ, ಬಟ್ ಬೇರೆಯವ್ರನ್ನ ತೆಗಿಬೇಕು, ಬೇರೆ ಭಾಷೆನ ತೆಗಿಬೇಕಂತಲ್ಲ. ಎಲ್ಲ ಭಾಷೆ ಕಲಿತಕ್ಕಂಥವ್ರು ಕೂಡ ಇದ್ದಾರೆ. ಅದನ್ನೆಲ್ಲದೂ ಕೂಡ ಎಲ್ಲರ ಜೊತೆನೂ ಚರ್ಚೆ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಇಂಥ ಥರ ಡಿಸಿಷನ್ ಏನು ತಗೋತೀವಿ. ನಾವೇನೇ ತೊಗೊಂಡ್ರೂ ಒಂದು ತಿಳ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ಟೀಕಾ ಟಿಪ್ಪಣಿಗಳು ಅವ್ರು ಇದ್ದೇ ಇರ್ತಾರೆ. ಅವರು ವಿರೋಧ ಪಕ್ಷದವ್ರು ನಮ್ಮನ್ನೇನು ಕುತ್ಕೊಂಡು ಅಪ್ಕೊಳ್ಳೋಕ್ಕಾಗಲ್ಲ. ಅವ್ರು ಯಾವಾಗ ಬೇಕಾದ್ರೆ ಪ್ಲೇಟ್ ಚೇಂಜ್ ಮಾಡ್ತಾರೆ. ದಾವಣಗೆರೆಯಲ್ಲಿ ಹೋಗಿ ಈಗ ಮದ್ರಾಸದಲ್ಲೇ ಕೂತ್ಕೊಂಡಿರ್ತಾರೆ ಇವರು. ಬೇಕಾದ್ರೆ ಅಲ್ಲಿ ಹೋಗಿ ಜಪ ಮಾಡ್ತಾರೆ ಇವರು. ಅಂಥವ್ರು ಇವರು ಮತ ಬರುತ್ತೆ ಅಂದರೆ. ಇಲ್ಲ ಸರ್, ಕನ್ನಡ ಅನುದಾನಿತ ಶಾಲೆಗಳನ್ನು ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ರಿ ಸರ್. ಹೌದಾ? ಇಲ್ಲ, ಹಾಂ, ಕನ್ನಡ ಅನುದಾನಿತದ್ದು 2 ವರ್ಷನ್ ಇದೆ. ಒಂದು ಟೀಚರ್ಸ್ ಕೊಡೋದು, ಅದಕ್ಕೆ ಅದನ್ನು 2020ವರೆಗೂ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ, ಬಜೆಟ್ ಆದಮೇಲೆ ಕೂತ್ಕೊಂಡು ಪ್ರೈವೇಟಾಗಿ ಚರ್ಚೆ ಮಾಡೋಣ. ಯಾಕೆಂದರೆ ನೆಕ್ಸ್ಟ್ ಇಯರಿಂದ ಅದನ್ನು ಘೋಷಣೆ ಮಾಡಬೇಕು. ಐ ಥಿಂಕ್ ಏಪ್ರಿಲ್ ಎಂಡಲ್ಲಿ ನಾನು ಮತ್ತೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಟೈಮ್ ಕೇಳಿದ್ದೀನಿ, ಎಷ್ಟು ಖರ್ಚಾಗುತ್ತೆ, ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ. ನಾವು ಆರ್ಥಿಕ ಹೊರೆನೇ ನೋಡಬೇಕಾಗುತ್ತೆ. ಒಂದೇ ಸತಿಗೆ ನಾವು ಮಾಡೋದಕ್ಕಾಗಲ್ಲ. 1995 ಮೇಲೆ ನಾವು ಕೊಡಬೇಕು ಅಂತ ನನ್ನದು ಆಸೆ ಇದೆ. ಅದನ್ನು ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ನಾನು ಕೂಡ ಬಜೆಟಲ್ಲಿ ಕೊಡ್ಬೇಕಾದ್ರೆ ಕೊಡ್ತೀವಿ. ಬಟ್ CM ಅವ್ರು ಎಲ್ಲ ವಿಚಾರಗಳನ್ನ ನೋಡಬೇಕಲ್ಲ, ಕೇಳಿದ್ದೆಲ್ಲ ಕೊಟ್ಬಿಡೋದಲ್ಲ. ಈಗ 1995 ನಾನು ನಿಲ್ಲಿಸಿದ್ದ ನಾನಲ್ಲ, ಮುಂಚೆ ಆಗಿದ್ದು. ಈಗ 2015ರಿಂದ 2020ವರೆಗೂ ಕನ್ನಡ ಅನುದಾನಿತ ಶಾಲೆಗಳಿಗೆ ಟೀಚರ್ಸ್ ತೊಗೊಳ್ಳಿ ಯಾರು ಕೊಟ್ಟಿದ್ದಿದೆ? ಮಾನ್ಯ ಸಿದ್ದರಾಮಯ್ಯವರು. ಅಭಿಮಾನಕ್ಕೆ ಕೊಡ್ತಾರೆ ಇದೆಲ್ಲದೂ ಕೂಡ. ಆಮೇಲೆ ನನ್ನ ಇಲಾಖೆಯಲ್ಲಿ ನೀವು ನೋಡ್ಕೊಂಡು ಬಂದಿದೆ, ಸಾಕಷ್ಟು ಸಮಸ್ಯೆಗಳು ಪೈಲಪ್ ಆಗಿ ಕೂತ್ಕೊಂಡಿದ್ದು ಹಂತವಾಗಿ ಮಾಡ್ತಾಯಿದ್ದೀವಿ. ಇದು ಸಮಸ್ಯೆ ಅಲ್ಲ, ಒತ್ತಡ. ಸಮಸ್ಯೆಗೆ ಒತ್ತಡಕ್ಕೆ ಭಾಳ ಡಿಫ್ರೆನ್ಸ್ ಇರ್ತದೆ. ವಯೋಮಿತಿ ಸಡಿಲಿಕೆ ವಿಚಾರ, ವಯೋಮಿತಿ ಸಡಿಲಿಕೆ 5.5 ವರ್ಷಕ್ಕೆ ಮಾಡಿ ಅನ್ನೋದು ಡಿಮಾಂಡ್ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಭೇಟಿ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮೊನ್ನೆನೇ ಉತ್ತರ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಲ್ಲ ಬಿಡಿ, ಅವ್ರು ಹೇಳೋದಕ್ಕಲ್ಲ, ಅದು ಸರ್ಕಾರ ತೀರ್ಮಾನ ಮಾಡುತ್ತೆ. ಚೆನ್ನಾಗಿದೆ, ನೋ ಪ್ರಾಬ್ಲಮ್. 2 ಕ್ಷೇತ್ರನೂ ಗೆಲ್ತಾರೆ. ಅಲ್ಲೂ ಕೂಡ ಮಾಹಿತಿ ತೊಗೊಳ್ತಾ ಇದ್ದೀವಿ. ನಾನು OBC ಅಧ್ಯಕ್ಷರಾಗಿ ನಮ್ಮ ಟೀಮ್ ಫುಲ್ ಎಲ್ಲ ಅಲ್ಲೂ ಕೂಡ ಕೆಲಸ ಮಾಡ್ತಾಯಿದೆ. ಅಲ್ಲೂ ಕೂಡ ಸಾಕಷ್ಟು ಸ್ನೇಹಿತರು ಎಲ್ಲ ಇದ್ದಾರೆ. ಬಟ್ ದಾವಣಗೆರೆಗೆ ನಮಗೆ ಹಾಕಿದ್ದಾರೆ. ನಾನು ನಿನ್ನೆ ಮೊನ್ನೆ 2 ದಿವಸ ಇದ್ದೆ. ಇವತ್ತು ಒಂದು ಅರ್ಧ ದಿವಸ ಬೆಂಗಳೂರಲ್ಲಿ ಕೆಲಸ ಇದೆ. ಮತ್ತು ಇವಾಗ 2 ಗಂಟೆ 2:30 ಹಂಗೆ ಹೊರಟ್ರೆ ಒಂದು 3 ಅವರ್ಸಿಗೆ ಮತ್ತೆ ಸಾಯಂಕಾಲ ಪ್ರೋಗ್ರಾಮ್ ಹಾಕೋಕ್ಕೆ ಹೇಳಿದ್ದೀನಿ. 9ನೇ ತಾರೀಕುವರೆಗೂ ಮರ್ಯಾದಿಂದ ಎಲ್ಲ ಅಲ್ಲೇ ಇರ್ರಿ ಅಂತ ಹೇಳಿದ್ದಾರೆ. 7 ಆದಮೇಲೆ 6 ಗಂಟೆ ಮೇಲೆ ಇರೋಕ್ಕಾಗಲ್ಲ, ಯಾಕೆಂದರೆ ಅದು ರೂಲ್ಸ್ ಇದೆ. ಅಲ್ಲೇ ಎಲ್ಲ ಸುತ್ತಮುತ್ತ ಹಂಗೆ ಓಡಾಡ್ಕೋತಾ ಇರೋದಪ್ಪ, ಅಲ್ಲಿ ಒಳಗಡೆ ಹೋಗೋದು ಬೇಡ. ಇಲ್ಲಾಂದರೆ ನೀವು ಬೇರೆ ಹಿಡಿದು ನಮ್ಮನ್ನು ಫೋಟೋ ತೋರಿಸ್ಬಿಡ್ತೀವಿ ಅದಕ್ಕೆ. ಬಟ್ ಒಂದು ಇಲ್ಲ, ನಾಯಕತ್ವ ಅದೆಲ್ಲ ಡೆಲ್ಲಿಯವ್ರು ತೀರ್ಮಾನ ಮಾಡ್ತಾರೆ. ನನ್ನಿಂದ ನಾನೇ ಮುಂದಿನ 2 ವರ್ಷ ನಾನೇ ಇರ್ತೀನಿ ಅಂತ ಭಾಷಣ ಮಾಡ್ತಾರೆ. ನೋಡಿ, ಬಾಯಿ ಮುಚ್ಕೊಂಡಿರಿ ಅಂದಿದ್ದಾರೆ. ದಾವಣಗೆರೆ ಹೋಗಿ ಕೆಲಸ ಮಾಡಿ ಅಂದಿದ್ದಾರೆ. ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡು ಅಂದಿದ್ದಾರೆ. ಇದಿಷ್ಟು ಮಾಡ್ತಾಯಿದ್ದೀನಿ ಅಂತೇಳಿ ನನಗೆ ವಿಶ್ವಾಸ ಇದೆ. ದಾವಣಗೆರೆಯಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ, ಕೇರಳನೂ ಗೆಲ್ತೀವಿ, ಆಸಾಮ್, ಎಲ್ಲ ಕಡೆನೂ. ವಾತಾವರಣ ಇಡೀ ದೇಶದಲ್ಲಿ ಚೆನ್ನಾಗಿದೆ. ಅಲ್ಲ ಅದೇ ಇದನ್ನು ಮಾತಾಡಲ್ಲ ಅಲ್ಲ ನೀವು ಮಾತಾಡ್ತಾ ಇದ್ದೀರಪ್ಪ. BJPಯವರು, ಯಡಿಯೂರಪ್ಪರು ಇದನ್ನು ಮಾತಾಡಬೇಕು. ಹಿಂದಿ ಪ್ರೇಮ ಬಿಟ್ಟು ಕನ್ನಡಿಗರಿಗೆ ಶಾಪವಾಗಿದೆಯಲ್ಲ ಇದು ಬೆಲೆ ಏರಿಕೆ, ಇದ್ರ ಬಗ್ಗೆ ಮಾತಾಡಬೇಕು. ವಾರ್ ಇದೆ, ವಾರಿಗೆ ಸಂಬಂಧ ಇಲ್ಲದೇ ಇರೋದನ್ನೆಲ್ಲ ಬೆಲೆ ಏರಿಕೆ ಮಾಡಿಬಿಡ್ತಾರೆ ಇವರು. ಅದು ಚರ್ಚೆ ಮಾಡೋಣ, ಅದು ಭಾಳ ದೊಡ್ಡ ಚರ್ಚೆ. ಅದಾಗಲ್ಲ. ಜನರನ್ನ ಇನ್ನೂ ದಡ್ಡ ಮಾಡ್ಕೊಂಡು ಕೂತ್ಕೊಳ್ಳೋದೇನು ಬೇಡ. ಇವರು ಎಲ್ಲರಿಗೂ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.